ಪೌರಾಯುಕ್ತಗೆ ಧಮಕಿ ಹಾಕಿದ್ದ ಕಾಂಗ್ರೆಸ್ ಮುಖಂಡನನ್ನ ಇಲ್ಲಿಯವರೆಗೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಆಗಿಲ್ಲ ಪೊಲೀಸರ ಕೈಯಲ್ಲಿ. ಏನು ಮಾಡ್ತಿದ್ದಾರೆ ಪೊಲೀಸರು? ಕೇವಲ ಮೇಲ್ನೋಟಕ್ಕೆ ತನಿಖೆನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಯಾವಾಗ ಮಾಡ್ತಾರೆ ಬಂಧನ? 2 FIR ದಾಖಲಾದ್ರು ಬಂಧನ ಮಾಡೋದಕ್ಕೆ ಮೀನಾಮೇಷವನ್ನು ಎಣಿಸ್ತಾ ಇದ್ದಾರೆ ಅಂತ ಕಾಣಿಸ್ತು. ನಿಜಕ್ಕೂ ತಲೆ ಮರೆಸಿಕೊಂಡಿದ್ದಾನ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ? ಹಾಗಾದ್ರೆ ರಾಜೀವ್ ಗೌಡಗೆ ಸಚಿವ ಮುನಿಯಪ್ಪ ಅವರ ಶ್ರೀರಕ್ಷೆ ಇದೆಯಾ? ಬಂಧನ ಮಾಡಬೇಡಿ ಅಂತ ಏನಾದರೂ ಒತ್ತಡಗಳು ಹಾಕಲಾಗಿದೆಯಾ? ರಾಜೀವ್ ಗೌಡ ವಿರುದ್ಧ ಶಿಸ್ತು ಕ್ರಮಕ್ಕೆ ಸ್ವಪಕ್ಷದಲ್ಲೇ ಒತ್ತಡ. ಒಬ್ಬ KS ಅಧಿಕಾರಿ ಕಾಂಗ್ರೆಸ್ನಲ್ಲಿ ಕೊಡುವಂತ ಗೌರವ ಇದೇನಾ? ಬೆಂಕಿ ಹಚ್ಚಿಬಿಡ್ತೀನಿ, ಚಪ್ಪಲಿಯಲ್ಲಿ ಓಡಿಸ್ತೀನಿ ಅಂತ ಹೇಳಿದ್ದಂತ ಒಬ್ಬ ಮುಖಂಡನನ್ನ ಅರೆಸ್ಟ್ ಮಾಡಿಸಿ ಪಕ್ಷದಿಂದ ಉಚ್ಚಾಟನೆ ಮಾಡೋದನ್ನ ಬಿಟ್ಟು ಮೀನಾಮೇಷ ಅನಿಸ್ತಾ ಕೂರಲಾಗಿದೆ. ಅಂದ್ರೆ ಮುನಿಯಪ್ಪ ಅವರ ಶ್ರೀರಕ್ಷೆ ಇದೆಯಾ ಅನ್ನೋ ಅನುಮಾನಗಳು ಕಾಡೋದಕ್ಕೆ ಶುರುವಾಗ್ತಾ ಇದೆ. DC ಅವರಿದ್ದರು, AC ಅವರಿದ್ದರು, ತಹಸೀಲ್ದಾರ್ ಇದ್ದರು, ಅವ್ರಿಗೆ ಗಮನಕ್ಕೆ ತರೋದೇ ಕರೆಕ್ಟೇ ಬಿಟ್ಟರೆ ನಾವೇ ಕಾನೂನನ್ನು ಕೈಗೆ ತಗೊಳ್ಳೋ ಅವಕಾಶ ಸರಿಯಿಲ್ಲ. ಬಟ್ ಇಷ್ಟು ವರ್ಷ ಜೊತೆಯಲ್ಲಿದ್ದು ಅಲ್ಲಿ ಕೆಲಸ ಮಾಡ್ತಾಯಿದ್ನು, ಜನಸೇವೆ, ಇದು ಕುಡಿಯೋ ನೀರಿಗೆ ಅನುಕೂಲ ಮಾಡ್ತಿದ್ದ, ಹಾಸ್ಪಿಟ್ಲಿಗೆ ಮೊಬೈಲ್ ವ್ಯಾನ್ಗಳಾಗ್ತಿದ್ದ, ಬಡವರಿಗೆ ಮದುವೆ ಮುಂಜಿ ಇವೆಲ್ಲ ಮಾಡ್ತಿದ್ದ. ಇಷ್ಟು ದಿನದಲ್ಲಿ ಒಂದು ದಿನ ಕೂಡ ಈ ಭಾಷೆಯನ್ನು ನಾನು ಕಾಣಲಿಲ್ಲ. ನನಗೆ ಆಶ್ಚರ್ಯ ಆಗ್ತದೆ. ಈ ರೀತಿ ಎಮೋಷನ್ ಆಗಬಾರ್ದು. ವೈಯಕ್ತಿಕವಾಗಿ ತಮಗೆ ಎಷ್ಟು ಇದು ಬೇಸರ ಆಗಿದೆ ಸರ್? ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಮುನಿಯಪ್ಪ ಶಿಷ್ಯ ಅವರೇ ಟಿಕೆಟ್ ಕೊಡಿಸಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡು. ನೋಡಿದ್ನೆಲ್ಲ 10 ವರ್ಷದಲ್ಲಿ ಒಂದು ದಿನ ಇಂಥದ್ದನ್ನು ಅಚಾತುರ್ಯ ನಾವು ಕಾಣಲಿಲ್ಲ. ಸಮಾಜ ಸೇವೆಯಲ್ಲಿ ಬಹುತೇಕ ಜಿಲ್ಲೆಯಲ್ಲೇ 2 ಜಿಲ್ಲೆಯಲ್ಲಿ ಕೂಡ ಅತಿ ಹೆಚ್ಚು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ದುರಂತ ಇಂಥದ್ದು ಆಗಬಾರ್ದಾಗಿ. ಒಳ್ಳೆಯದು. ಹೆಚ್ಚಿಗೆ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಬುದ್ಧಿ ಹೇಳ್ತೀನಿ, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಈ ಭಾಷೆ ಬಳಸಬಾರ್ದು. ಪೌರಾಯುಕ್ತಗೆ ಧಮಕಿ ಹಾಕಿದ್ದ ಕಾಂಗ್ರೆಸ್ ಮುಖಂಡನನ್ನ ಇಲ್ಲಿಯವರೆಗೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಆಗಿಲ್ಲ ಪೊಲೀಸರ ಕೈಯಲ್ಲಿ. ಏನು ಮಾಡ್ತಿದ್ದಾರೆ ಪೊಲೀಸರು? ಕೇವಲ ಮೇಲ್ನೋಟಕ್ಕೆ ತನಿಖೆನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಯಾವಾಗ ಮಾಡ್ತಾರೆ ಬಂಧನ? 2 FIR ದಾಖಲಾದ್ರು ಬಂಧನ ಮಾಡೋದಕ್ಕೆ ಮೀನಾಮೇಷವನ್ನು ಎಣಿಸ್ತಾ ಇದ್ದಾರೆ ಅಂತ ಕಾಣಿಸ್ತು. ನಿಜಕ್ಕೂ ತಲೆ ಮರೆಸಿಕೊಂಡಿದ್ದಾನ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ? ಹಾಗಾದ್ರೆ ರಾಜೀವ್ ಗೌಡಗೆ ಸಚಿವ ಮುನಿಯಪ್ಪ ಅವರ ಶ್ರೀರಕ್ಷೆ ಇದೆಯಾ? ಬಂಧನ ಮಾಡಬೇಡಿ ಅಂತ ಏನಾದರೂ ಒತ್ತಡಗಳು ಹಾಕಲಾಗಿದೆಯಾ? ರಾಜೀವ್ ಗೌಡ ವಿರುದ್ಧ ಶಿಸ್ತು ಕ್ರಮಕ್ಕೆ ಸ್ವಪಕ್ಷದಲ್ಲೇ ಒತ್ತಡ. ಒಬ್ಬ KS ಅಧಿಕಾರಿ ಕಾಂಗ್ರೆಸ್ನಲ್ಲಿ ಕೊಡುವಂತ ಗೌರವ ಇದೇನಾ? ಬೆಂಕಿ ಹಚ್ಚಿಬಿಡ್ತೀನಿ, ಚಪ್ಪಲಿಯಲ್ಲಿ ಓಡಿಸ್ತೀನಿ ಅಂತ ಹೇಳಿದ್ದಂತ ಒಬ್ಬ ಮುಖಂಡನನ್ನ ಅರೆಸ್ಟ್ ಮಾಡಿಸಿ ಪಕ್ಷದಿಂದ ಉಚ್ಚಾಟನೆ ಮಾಡೋದನ್ನ ಬಿಟ್ಟು ಮೀನಾಮೇಷ ಅನಿಸ್ತಾ ಕೂರಲಾಗಿದೆ. ಅಂದ್ರೆ ಮುನಿಯಪ್ಪ ಅವರ ಶ್ರೀರಕ್ಷೆ ಇದೆಯಾ ಅನ್ನೋ ಅನುಮಾನಗಳು ಕಾಡೋದಕ್ಕೆ ಶುರುವಾಗ್ತಾ ಇದೆ. DC ಅವರಿದ್ದರು, AC ಅವರಿದ್ದರು, ತಹಸೀಲ್ದಾರ್ ಇದ್ದರು, ಅವ್ರಿಗೆ ಗಮನಕ್ಕೆ ತರೋದೇ ಕರೆಕ್ಟೇ ಬಿಟ್ಟರೆ ನಾವೇ ಕಾನೂನನ್ನು ಕೈಗೆ ತಗೊಳ್ಳೋ ಅವಕಾಶ ಸರಿಯಿಲ್ಲ. ಬಟ್ ಇಷ್ಟು ವರ್ಷ ಜೊತೆಯಲ್ಲಿದ್ದು ಅಲ್ಲಿ ಕೆಲಸ ಮಾಡ್ತಾಯಿದ್ನು, ಜನಸೇವೆ, ಇದು ಕುಡಿಯೋ ನೀರಿಗೆ ಅನುಕೂಲ ಮಾಡ್ತಿದ್ದ, ಹಾಸ್ಪಿಟ್ಲಿಗೆ ಮೊಬೈಲ್ ವ್ಯಾನ್ಗಳಾಗ್ತಿದ್ದ, ಬಡವರಿಗೆ ಮದುವೆ ಮುಂಜಿ ಇವೆಲ್ಲ ಮಾಡ್ತಿದ್ದ. ಇಷ್ಟು ದಿನದಲ್ಲಿ ಒಂದು ದಿನ ಕೂಡ ಈ ಭಾಷೆಯನ್ನು ನಾನು ಕಾಣಲಿಲ್ಲ. ನನಗೆ ಆಶ್ಚರ್ಯ ಆಗ್ತದೆ. ಈ ರೀತಿ ಎಮೋಷನ್ ಆಗಬಾರ್ದು. ವೈಯಕ್ತಿಕವಾಗಿ ತಮಗೆ ಎಷ್ಟು ಇದು ಬೇಸರ ಆಗಿದೆ ಸರ್? ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಮುನಿಯಪ್ಪ ಶಿಷ್ಯ ಅವರೇ ಟಿಕೆಟ್ ಕೊಡಿಸಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡು. ನೋಡಿದ್ನೆಲ್ಲ 10 ವರ್ಷದಲ್ಲಿ ಒಂದು ದಿನ ಇಂಥದ್ದನ್ನು ಅಚಾತುರ್ಯ ನಾವು ಕಾಣಲಿಲ್ಲ. ಸಮಾಜ ಸೇವೆಯಲ್ಲಿ ಬಹುತೇಕ ಜಿಲ್ಲೆಯಲ್ಲೇ 2 ಜಿಲ್ಲೆಯಲ್ಲಿ ಕೂಡ ಅತಿ ಹೆಚ್ಚು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ದುರಂತ ಇಂಥದ್ದು ಆಗಬಾರ್ದಾಗಿ. ಒಳ್ಳೆಯದು. ಹೆಚ್ಚಿಗೆ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಬುದ್ಧಿ ಹೇಳ್ತೀನಿ, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಈ ಭಾಷೆ ಬಳಸಬಾರ್ದು. ಪೌರಾಯುಕ್ತಗೆ ಧಮಕಿ ಹಾಕಿದ್ದ ಕಾಂಗ್ರೆಸ್ ಮುಖಂಡನನ್ನ ಇಲ್ಲಿಯವರೆಗೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಆಗಿಲ್ಲ ಪೊಲೀಸರ ಕೈಯಲ್ಲಿ. ಏನು ಮಾಡ್ತಿದ್ದಾರೆ ಪೊಲೀಸರು? ಕೇವಲ ಮೇಲ್ನೋಟಕ್ಕೆ ತನಿಖೆನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಯಾವಾಗ ಮಾಡ್ತಾರೆ ಬಂಧನ? 2 FIR ದಾಖಲಾದ್ರು ಬಂಧನ ಮಾಡೋದಕ್ಕೆ ಮೀನಾಮೇಷವನ್ನು ಎಣಿಸ್ತಾ ಇದ್ದಾರೆ ಅಂತ ಕಾಣಿಸ್ತು. ನಿಜಕ್ಕೂ ತಲೆ ಮರೆಸಿಕೊಂಡಿದ್ದಾನ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ? ಹಾಗಾದ್ರೆ ರಾಜೀವ್ ಗೌಡಗೆ ಸಚಿವ ಮುನಿಯಪ್ಪ ಅವರ ಶ್ರೀರಕ್ಷೆ ಇದೆಯಾ?
ಬಂಧನ ಮಾಡಬೇಡಿ ಅಂತ ಏನಾದರೂ ಒತ್ತಡಗಳು ಹಾಕಲಾಗಿದೆಯಾ? ರಾಜೀವ್ ಗೌಡ ವಿರುದ್ಧ ಶಿಸ್ತು ಕ್ರಮಕ್ಕೆ ಸ್ವಪಕ್ಷದಲ್ಲೇ ಒತ್ತಡ. ಒಬ್ಬ KS ಅಧಿಕಾರಿ ಕಾಂಗ್ರೆಸ್ನಲ್ಲಿ ಕೊಡುವಂಥ ಗೌರವ ಇದೇನಾ? ಬೆಂಕಿ ಹಚ್ಚಿಬಿಡ್ತೀನಿ, ಚಪ್ಪಲಿಯಲ್ಲಿ ಓಡಿಸ್ತೀನಿ ಅಂತ ಹೇಳಿದ್ದಂಥ ಒಬ್ಬ ಮುಖಂಡನನ್ನ ಅರೆಸ್ಟ್ ಮಾಡಿಸಿ ಪಕ್ಷದಿಂದ ಉಚ್ಚಾಟನೆ ಮಾಡೋದನ್ನ ಬಿಟ್ಟು ಮೀನಾಮೇಷ ಅನಿಸ್ತಾ ಕೂರಲಾಗಿದೆ. ಅಂದರೆ ಮುನಿಯಪ್ಪ ಅವರ ಶ್ರೀರಕ್ಷೆ ಇದೆಯಾ ಅನ್ನೋ ಅನುಮಾನಗಳು ಕಾಡೋದಕ್ಕೆ ಶುರುವಾಗ್ತಾ ಇದೆ. DC ಅವರಿದ್ದರು, AC ಅವರಿದ್ದರು, ತಹಸೀಲ್ದಾರ್ ಇದ್ದರು, ಅವ್ರಿಗೆ ಗಮನಕ್ಕೆ ತರೋದೇ ಕರೆಕ್ಟೇ ಬಿಟ್ಟರೆ ನಾವೇ ಕಾನೂನನ್ನು ಕೈಗೆ ತಗೊಳ್ಳೋ ಅವಕಾಶ ಸರಿ ಇಲ್ಲ. ಬಟ್ ಇಷ್ಟು ವರ್ಷ ಜೊತೆಯಲ್ಲಿದ್ದು ಅಲ್ಲಿ ಕೆಲಸ ಮಾಡ್ತಾಯಿದ್ನು, ಜನಸೇವೆ, ಇದು ಕುಡಿಯೋ ನೀರಿಗೆ ಅನುಕೂಲ ಮಾಡ್ತಿದ್ದ, ಹಾಸ್ಪಿಟ್ಲಿಗೆ ಮೊಬೈಲ್ ವ್ಯಾನ್ಗಳಾಗ್ತಿದ್ದ, ಬಡವರಿಗೆ ಮದುವೆ ಮುಂಜಿ ಇವೆಲ್ಲ ಮಾಡ್ತಿದ್ದ. ಇಷ್ಟು ದಿನದಲ್ಲಿ ಒಂದು ದಿನ ಕೂಡ ಈ ಭಾಷೆಯನ್ನು ನಾನು ಕಾಣಲಿಲ್ಲ. ನನಗೆ ಆಶ್ಚರ್ಯ ಆಗ್ತದೆ, ಈ ರೀತಿ ಎಮೋಷನ್ ಆಗಬಾರ್ದು. ವೈಯಕ್ತಿಕವಾಗಿ ತಮಗೆ ಎಷ್ಟು ಇದು ಬೇಸರ ಆಗಿದೆ ಸರ್? ಯಾಕಂದ್ರೆ ನಾವು ಎಲ್ಲರೂ ಹೇಳ್ತಾರೆ ಮುನಿಯಪ್ಪರ ಶಿಷ್ಯ ಅವರೇ ಟಿಕೆಟ್ ಕೊಡಿಸಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡು. ನೋಡಿದ್ನಲ್ಲ, 10 ವರ್ಷದಲ್ಲಿ ಒಂದು ದಿನ ಇಂಥದ್ದನ್ನು ಅಚಾತುರ್ಯ ನಾವು ಕಾಣಲಿಲ್ಲ. ಸಮಾಜ ಸೇವೆಯಲ್ಲಿ ಬಹುತೇಕ ಜಿಲ್ಲೆಯಲ್ಲೇ 2 ಜಿಲ್ಲೆಯಲ್ಲಿ ಕೂಡ ಅತಿ ಹೆಚ್ಚು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ದುರಂತ ಇಂಥದ್ದು ಆಗಬಾರ್ದಾಗಿ ಒಳ್ಳೆಯದು. ಹೆಚ್ಚಿಗೆ ಏನು ಹೇಳೋಕ್ಕೆ ಇಷ್ಟಪಡಲ್ಲ, ಬುದ್ಧಿ ಹೇಳ್ತೀನಿ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಈ ಭಾಷೆ ಬಳಸಬಾರ್ದು. ಪೌರಾಯುಕ್ತಗೆ ಧಮಕಿ ಹಾಕಿದ್ದ ಕಾಂಗ್ರೆಸ್ ಮುಖಂಡನನ್ನ ಇಲ್ಲಿಯವರೆಗೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಆಗಿಲ್ಲ ಪೊಲೀಸರ ಕೈಯಲ್ಲಿ. ಏನು ಮಾಡ್ತಿದ್ದಾರೆ ಪೊಲೀಸರು? ಕೇವಲ ಮೇಲ್ನೋಟಕ್ಕೆ ತನಿಖೆನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಯಾವಾಗ ಮಾಡ್ತಾರೆ ಬಂಧನ? 2 FIR ದಾಖಲಾದ್ರು ಬಂಧನ ಮಾಡೋದಕ್ಕೆ ಮೀನಾಮೇಷವನ್ನು ಎಣಿಸ್ತಾ ಇದ್ದಾರೆ ಅಂತ ಕಾಣಿಸ್ತು. ನಿಜಕ್ಕೂ ತಲೆ ಮರೆಸಿಕೊಂಡಿದ್ದಾನ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ? ಹಾಗಾದ್ರೆ ರಾಜೀವ್ ಗೌಡಗೆ ಸಚಿವ ಮುನಿಯಪ್ಪ ಅವರ ಶ್ರೀರಕ್ಷೆ ಇದೆಯಾ? ಬಂಧನ ಮಾಡಬೇಡಿ ಅಂತ ಏನಾದರೂ ಒತ್ತಡಗಳು ಹಾಕಲಾಗಿದೆಯಾ? ರಾಜೀವ್ ಗೌಡ ವಿರುದ್ಧ ಶಿಸ್ತು ಕ್ರಮಕ್ಕೆ ಸ್ವಪಕ್ಷದಲ್ಲೇ ಒತ್ತಡ. ಒಬ್ಬ KS ಅಧಿಕಾರಿ ಕಾಂಗ್ರೆಸ್ನಲ್ಲಿ ಕೊಡುವಂಥ ಗೌರವ ಇದೇನಾ? ಬೆಂಕಿ ಹಚ್ಚಿಬಿಡ್ತೀನಿ, ಚಪ್ಪಲಿಯಲ್ಲಿ ಓಡಿಸ್ತೀನಿ ಅಂತ ಹೇಳಿದ್ದಂಥ ಒಬ್ಬ ಮುಖಂಡನನ್ನ ಅರೆಸ್ಟ್ ಮಾಡಿಸಿ ಪಕ್ಷದಿಂದ ಉಚ್ಚಾಟನೆ ಮಾಡೋದನ್ನ ಬಿಟ್ಟು ಮೀನಾಮೇಷ ಅನಿಸ್ತಾ ಕೂರಲಾಗಿದೆ. ಅಂದರೆ ಮುನಿಯಪ್ಪ ಅವರ ಶ್ರೀರಕ್ಷೆ ಇದೆಯಾ ಅನ್ನೋ ಅನುಮಾನಗಳು ಕಾಡೋದಕ್ಕೆ ಶುರುವಾಗ್ತಾ ಇದೆ. DC ಅವರಿದ್ದರು, AC ಅವರಿದ್ದರು, ತಹಸೀಲ್ದಾರ್ ಇದ್ದರು, ಅವ್ರಿಗೆ ಗಮನಕ್ಕೆ ತರೋದೇ ಕರೆಕ್ಟೇ ಬಿಟ್ಟರೆ ನಾವೇ ಕಾನೂನನ್ನು ಕೈಗೆ ತಗೊಳ್ಳೋ ಅವಕಾಶ ಸರಿ ಇಲ್ಲ. ಬಟ್ ಇಷ್ಟು ವರ್ಷ ಜೊತೆಯಲ್ಲಿದ್ದು ಅಲ್ಲಿ ಕೆಲಸ ಮಾಡ್ತಾಯಿದ್ನು, ಜನಸೇವೆ, ಇದು ಕುಡಿಯೋ ನೀರಿಗೆ ಅನುಕೂಲ ಮಾಡ್ತಿದ್ದ, ಹಾಸ್ಪಿಟ್ಲಿಗೆ ಮೊಬೈಲ್ ವ್ಯಾನ್ಗಳಾಗ್ತಿದ್ದ, ಬಡವರಿಗೆ ಮದುವೆ ಮುಂಜಿ ಇವೆಲ್ಲ ಮಾಡ್ತಿದ್ದ. ಇಷ್ಟು ದಿನದಲ್ಲಿ ಒಂದು ದಿನ ಕೂಡ ಈ ಭಾಷೆಯನ್ನು ನಾನು ಕಾಣಲಿಲ್ಲ. ನನಗೆ ಆಶ್ಚರ್ಯ ಆಗ್ತದೆ, ಈ ರೀತಿ ಎಮೋಷನ್ ಆಗಬಾರ್ದು. ವೈಯಕ್ತಿಕವಾಗಿ ತಮಗೆ ಎಷ್ಟು ಇದು ಬೇಸರ ಆಗಿದೆ ಸರ್? ಯಾಕಂದ್ರೆ ನಾವು ಎಲ್ಲರೂ ಹೇಳ್ತಾರೆ ಮುನಿಯಪ್ಪರ ಶಿಷ್ಯ ಅವರೇ ಟಿಕೆಟ್ ಕೊಡಿಸಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡು. ನೋಡಿದ್ನಲ್ಲ, 10 ವರ್ಷದಲ್ಲಿ ಒಂದು ದಿನ ಇಂಥದ್ದನ್ನು ಅಚಾತುರ್ಯ ನಾವು ಕಾಣಲಿಲ್ಲ. ಸಮಾಜ ಸೇವೆಯಲ್ಲಿ ಬಹುತೇಕ ಜಿಲ್ಲೆಯಲ್ಲೇ 2 ಜಿಲ್ಲೆಯಲ್ಲಿ ಕೂಡ ಅತಿ ಹೆಚ್ಚು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ದುರಂತ ಇಂಥದ್ದು ಆಗಬಾರ್ದಾಗಿ ಒಳ್ಳೆಯದು. ಹೆಚ್ಚಿಗೆ ಏನು ಹೇಳೋಕ್ಕೆ ಇಷ್ಟಪಡಲ್ಲ, ಬುದ್ಧಿ ಹೇಳ್ತೀನಿ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಯಾವ